ಫ್ರೆಂಡ್ಸ್, SLN ಲೇಡೀಸ್ ಟೈಲರ್ಗೆ ಸ್ವಾಗತ. ನಾನು ಶಿವಮ್ಮ. ಇವತ್ತಿನ ಕ್ಲಾಸಲ್ಲಿ ನಿಮಗೆ ಟೇಪ್ ಮೆಜರ್ಮೆಂಟ್ ಯಾವ ಥರ ಹೇಳೋದು ಅಂತ ತೋರಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ, ಇಲ್ಲಿಂದ ಇಲ್ಲಿಗೆ 1/4 ಇಂಚು, ಈ 3 ಲೈನ್ಸು ಇದು ಒಳಗಡೆ ಇರುತ್ತೆ. ಇಲ್ಲಿಗೆ 1/4 ಇಂಚು, ಇದು ದೊಡ್ಡದಿದೆ ನೋಡಿ ಲೈನು, 1/2 ಇಂಚು, ಅದಕ್ಕಿಂತ ಚಿಕ್ಕದು ಸ್ವಲ್ಪ ಈ ಕಡೆ ದೊಡ್ಡದಿದೆಯಲ್ಲ, ಇದು 3/4 ಇಂಚು, ಇದು 1 ಇಂಚು, 1/4, 1/2, 1/3, 2, 2/4, 2/2, 2/3, ಮತ್ತು 3, 3/4, 3/2, 3/3, 4, 4/4, 4/2, 4/3, 5. ಇದೇ ಥರ ಫುಲ್ ಕಂಟಿನ್ಯೂ ಇರುತ್ತೆ ನೋಡಿ. 14/4, 14/2, 14/3, 15, ಸೇಮ್ 17, 17/4, 17/2, 17/3, 18. ಅದೇ ಥರ 29, 29/4, 29/2, 29/3, 30. ಈ ಥರ ಇರುತ್ತೆ ಫ್ರೆಂಡ್ಸ್ ಟೇಪ್ ಮೆಜರ್ಮೆಂಟು. ಓಕೆ, ಟೇಪ್ ಮೆಜರ್ಮೆಂಟ್ ಆಯಿತು. ಈಗ ಫ್ರೆಂಡ್ಸ್, ಇನ್ನೊಂದು, ನಿಮಗೆ ಟೇಪ್ ನಾನು ಈ ಥರ ಹೇಳ್ಕೊಟ್ರು ನಿಮಗೆ ಕಷ್ಟ ಆಯಿತು, ಗೊತ್ತಾಗಲಿಲ್ಲ ಅಂದರೆ ಇನ್ನೊಂದು ಥರ ಯೂಸ್ ಮಾಡ್ಕೊಳ್ಳಿ. ಫಸ್ಟು ಈ ಥರ ಪ್ರಾಕ್ಟಿಕಲ್ ನೋಟ್ಸ್ ತೊಗೊಳ್ಳಿ. ನಾನು ಇಲ್ಲಿಂದಲೇ ಸ್ಟಾರ್ಟ್ ಮಾಡ್ತೀನಿ ನೋಟ್ಸು. ಪ್ರಾಕ್ಟಿಕಲ್ ನೋಟ್ಸ್ ತೊಗೊಂಡು ನಿಮ್ಮದು ಫಸ್ಟು ಪೇಜಲ್ಲಿ ಟೇಪ್ ಮೆಜರ್ಮೆಂಟ್ ಇರಬೇಕು. ಓಕೆ, ನೋಡಿ ಸ್ಟೂಡೆಂಟ್ ಇವ್ರು ಬರ್ಕೊಂಡಿದ್ದಾರೆ. ಈ ಥರ ಟೇಪ್ ಮೆಜರ್ಮೆಂಟು ನಿಮಗೆ ಎಷ್ಟಕ್ಕಾಗುತ್ತೋ ಅಷ್ಟಕ್ಕೆ, ಇಷ್ಟು ಚಿಕ್ಕ ಚಿಕ್ಕದೇ ಹಾಕ್ಕೋಬೇಕಂತೇನಿಲ್ಲ. ಇಲ್ಲಿಂದ ಇಲ್ಲಿಗೆ ಲೈನ್ ಹಾಕ್ಕೊಳ್ಳಿ, ಇಲ್ಲಿಂದ ಇಲ್ಲಿಗೆ ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು, ಇಷ್ಟು, ಮತ್ತು ನಿಮ್ಗೆ ಎಷ್ಟು ದೊಡ್ಡದಾಗುತ್ತೋ ಅಷ್ಟು, ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಈ ಥರ ಲೈನ್ ಹಾಕ್ಕೊಳ್ಳಿ. ಲೈನ್ ಹಾಕ್ಕೊಂಡು ತೋರಿಸ್ಕೊಡ್ತೀನಿ ಒಂದು ಪೇಜಲ್ಲಿ, ನಿಮಗೆ ಲಾಸ್ಟ್ ಪೇಜಲ್ಲಿ ತೋರಿಸ್ಕೊಡ್ತೀನಿ. ಓಕೆ, ಈ ಥರ ಸ್ಕೇಲ್ ತೊಗೊಂಡು, ಇದು ಬಿಗಿನರ್ಸಿಗೆ ಮಾತ್ರ ಫಸ್ಟ್ಲಿಂದನೇ ಹೋಗ್ತಾ ಇದ್ದೀನಿ ಫ್ರೆಂಡ್. ಕಲೀದೇ ಇರೋರು ಇರ್ತಾರೆ ಅಲ್ವಾ, ಅವ್ರಿಗೆ ಯೂಸ್ ಆಗಲಿ ಅಂತ. ಕಲ್ತಿರೋರು ನೋಡಿ, ಎಲ್ಲರೂ ಒಂದೇ ಥರ ಮಾಡಲ್ಲ, ಬೇರೆ ಬೇರೆನೂ ಇರುತ್ತೆ. ಈ ಥರ ಫಸ್ಟು ಪೇಜಲ್ಲಿ ನೀವು ಈ ಥರ ಲೈನ್ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು. ನೋಡಿ, ನಾನು ಇದನ್ನು ಇಲ್ಲಿಂದ ಇಲ್ಲಿವರೆಗೂ ಹಾಕಿದ್ದೀನಿ, ಇದು ಇಲ್ಲಿಂದ ಇಲ್ಲಿಗೆ, ಇದು ಇಲ್ಲಿಂದ ಇಲ್ಲಿಗೆ. ನಿಮ್ಗೆ ಎಷ್ಟು ಸಾಧ್ಯವೋ ಅಷ್ಟು ಚಿಕ್ಕ ಚಿಕ್ಕದಾಗಿ, ದೊಡ್ಡ ದೊಡ್ಡದಾಗಿ ಎಷ್ಟು ಬೇಕಾದರೂ ಹಾಕ್ಕೊಳ್ಳಿ. ಒಂದು ಪೇಜ್ ಫುಲ್ ಹಾಕ್ಕೊಳ್ಳಿ. ಈ ಥರ ಲೈನ್ಸ್ ಹಾಕಿ ಇದು ನಿಮ್ಮ ನೋಟ್ಸಲ್ಲಿ ಫಸ್ಟ್ ಪೇಜಲ್ಲಿ ಇರಬೇಕು. ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ ನೋಟ್ಸ್ ಕಳಿಸ್ತಾ ಹೋಗ್ತೀನಿ ನಿಮಗೆ. ನೋಡಿ, ಈ ಥರ ಲೈನ್ಸ್ ಹಾಕ್ಕೊಂಡು ಸ್ವಲ್ಪ ಈ ಥರ ಮಾಡಿಕೊಂಡು, ನಾನು ಆಗಲೇ ಹೇಳಿದ್ನಲ್ವ, 1/4 ಇಂಚು, ಈ 3 ಲೈನ್ಸು ಇದ್ರೊಳಗಡೆ ಇರುತ್ತೆ, ಅದು 1/4 ಇಂಚು. 1/4 ಇಂಚು ಅಂದರೆ 1/4, 1/2 ಇಂಚು 1/2, 3/4 ಇಂಚು 3/4. ಓಕೆ, ಮತ್ತು 1 ಇಂಚು, 1 ಇಂಚು, ಇಲ್ಲಿಂದ ಇಲ್ಲಿಗೆ 1/4, 1/4, ಮತ್ತು 1/2. ನೋಡಿ, ಇಲ್ಲಿಂದ ಇಲ್ಲಿಗೆ 1/2, ಇದು 1/2, ಇಲ್ಲಿಂದ ಇಲ್ಲಿಗೆ 1/3, 1/3. ಅದೇ ಥರ 2 ಮತ್ತು 2/4, 2/4, 2/2, 1/2, 2/2, 3/4, 2/3, 3. ಅದೇ ಥರ ಕಂಟಿನ್ಯೂ ಆಗೋಗುತ್ತೆ. ಓಕೆ ಫ್ರೆಂಡ್, ಈ 1/4 ಇಂಚಿಂದ ಸ್ಟಾರ್ಟ್ ಆಗುತ್ತೆ. ನೀವೇನೇ ನೆಕ್ ಪೀಸು, ನೆಕ್ ಅಟ್ಯಾಚ್ ಮಾಡಬೇಕಂದ್ರೂ 1/4 ಇಂಚಿಂದನೇ ಸ್ಟಾರ್ಟ್ ಮಾಡಬೇಕಲ್ವಾ, ಅದಕ್ಕೋಸ್ಕರ 1/4 ಇಂಚಿಂದ ಫುಲ್ ಮೆಜರ್ಮೆಂಟ್ ತೋರಿಸ್ಕೊಡ್ತೀನಿ. ಈಗ ನೋಡಿ, ಇಲ್ಲಿ ಇಟ್ಕೊಳ್ಳಿ ಟೇಪು. ಲೈನು ಇಲ್ಲಿಂದ ನೀಟಾಗಿ ಕಾಣಿಸಲ್ಲ ಅಂತ ಈ ಥರ ಹಾಕ್ತಾ ಇರೋದು ಅಷ್ಟೇ. ನೋಡಿ, ಇಲ್ಲಿಂದ ಈ ಥರ ಇಟ್ಕೊಳ್ಳಿ. ನೋಡಿ, ಇದೆಷ್ಟಿದೆ, 6.5. ನೀವೇನು ಮಾಡಬೇಕು, ಈ ಥರ ಒಂದು ಇದರಲ್ಲಿ 6, 1/2, 6.5. ನೋಡಿ, ಈ ಥರ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ನೋಡಿ, 2 ಇದೆ.
2 ಬರೀಬೇಕು. ಇಲ್ಲಿಂದ ಎಷ್ಟಿದೆ 2/4 2 1/4 2/4 ಈ ಥರ ಬರೀಬೇಕಾಗುತ್ತೆ. ಎಷ್ಟಿದೆ ನಿಮಗೆ ಟೇಪ್ ಮೆಜರ್ಮೆಂಟ್ ಅಲ್ಲೂ ಅರ್ಥ ಆಗಲಿಲ್ಲ ಅಂದರೆ ಈ ಥರ ಯೂಸ್ ಮಾಡ್ಕೊಳ್ಳಿ, ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ನೋಡಿ ಇದು 1.5 ಇದೆ. ಇಲ್ಲಿಂದ ಏನು ಮಾಡಬೇಕು 1/2 ಈ ಥರ ಬರ್ಕೋಬೇಕು. ಈ ಥರ ಆದರೆ ಇದರಲ್ಲಿ ನಾನು ಆಗಲೇ ಹೇಳಿದ್ದೇನಾದರೂ ಡೌಟ್ ಇದ್ದರೆ ಈ ಥರ ಮಾಡ್ಕೊಳ್ಳಿ, ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್, ಇವತ್ತಿನ ಕ್ಲಾಸಲ್ಲಿ ಟೇಪ್ ಮೆಜರ್ಮೆಂಟ್ ಯಾವ ಥರ ತೊಗೊಳ್ಳೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಮಿಷಿನ್ ಕಂಟ್ರೋಲ್ ಯಾವ ಥರ ತೊಗೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ದಾರ ಮಿಷಿನ್ಗೆ ಯಾವ ಥರ ಹಾಕೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.